ಡಾಕ್ಟ್ರೆ ನಾನು ಮಟನ್ ಎಲ್ಲ ತಿಂತೀನಿ, ಚಿಕನ್ ಮಾತ್ರ ನನಗಾಗಲ್ಲ. ಯಾಕಂದ್ರೆ ನನಗೆ ಮೈಯೆಲ್ಲ ದದ್ರ ಬರುತ್ತೆ, ಕೆರ್ಕೊಳ್ಳೋಣ ಅನಿಸುತ್ತೆ, ವಾಂತಿ ಆಗುತ್ತೆ. ಇನ್ನೊಂದು ಸಾರಿ ಅವನಿಗೆ ಚಿಕನ್ ನೋಡಿದ್ರೆ ಆಗುತ್ತೆ. ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟ್ರೇ? ಹಿಸ್ಟಮಿನ್ ಅಂತ ನಮ್ಮ ಬಾಡಿಯೊಳಗೆ ರಿಲೀಸ್ ಆಗುತ್ತೆ ಅಲರ್ಜಿಯಿಂದ. ಅದಕ್ಕೋಸ್ಕರ ನಾವು ಆಂಟಿ ಹಿಸ್ಟಮಿನ್ ಮಾತ್ರೆ ಕೊಡ್ತೀವಿ. ಯಾವುದೇ ಒಂದು ಆಂಟಿಬಯೋಟಿಕ್ ಕೊಡಬೇಕಾದ್ರೆ ಈ ಪೇಷಂಟ್ಗೆ ಅದರಿಂದ ಅಲರ್ಜಿ ಇದೆಯಾ ಎಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನಾವು ನಮ್ಮ ಬ್ಯೂಟಿಫುಲ್ ಸಿಟಿ ಬೆಂಗಳೂರಿನಲ್ಲಿ ಕೂತು ಮಾತಾಡ್ತಿದ್ದೀವಿ. ನಿಮಗೆಲ್ರಿಗೂ ಯಾಕಂದರೆ ಇಂಥ ಇಂಟರ್ನ್ಯಾಷ್ನಲಿ ಫೇಮಸ್, ವರ್ಲ್ಡ್ ಫೇಮಸ್ ನಮ್ಮೂರು. ಯಾಕಂದರೆ ಸಿಲಿಕಾನ್ ಸಿಟಿ ಅಂತೀರಿ ನೀವೆಲ್ಲ. ಆದರೆ ಒಬ್ಬ ವೈದ್ಯನಾಗಿ ನಿಮಗೊಂದು ಇನ್ಫಾರ್ಮೇಷನ್, ದಿಸ್ ಈಸ್ ಆಲ್ಸೋ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಬೆಂಗಳೂರಿನಲ್ಲಿ ಆದಷ್ಟು ಅಲರ್ಜಿಕ್ ಡಿಸಾರ್ಡರ್ಸು ಎಲ್ಲೂ ಆಗಲ್ಲ. ಎಷ್ಟೋ ಜನ ನನ್ನ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ಇಲ್ಲಿ ಬೆಂಗಳೂರಿಂದ ಟ್ರೈನಾಗ ಹೋಗಿ ಹೈದ್ರಾಬಾದ್ನಲ್ಲೋ ಚೆನ್ನೈನಾಗ ಇಳಿದ ತಕ್ಷಣ ನನ್ನ ನೆಗಡಿ ಕಡಿಮೆ ಆಗುತ್ತೆ ಸರ್ ಅಂತಾರೆ ಜನ. ಸೊ ಇವಾಗ ಈ ಅಲರ್ಜಿ ಅಂದರೆ ಏನು, ಯಾಕೆ ಬೆಂಗಳೂರಿನ ಅಲರ್ಜಿ ಸಿಟಿ ಅಂತೀವಿ, ಈ ಅಲರ್ಜಿಯ ಲಕ್ಷಣಗಳೇನು, ಇದು ಭಾಳ ಇಂಪಾರ್ಟೆಂಟು. ನೋಡಿ, ಮನುಷ್ಯನ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಇದೆ. ಇಮ್ಯುನಿಟಿ, ನಮ್ಮ ಸೋಲ್ಜರ್ಸ್ ಇದ್ದಾರೆ, WBCs, ಬಿಳಿ ರಕ್ತ ಕಣಗಳು. ಅದರಲ್ಲಿ ಭಾಳ ವೆರೈಟೀಸ್ ಇದ್ದಾವೆ. ಬೇಸೋಫಿಲ್ಸ್ ಇದ್ದಾವೆ, ಇಯೋಸಿನೋಫಿಲ್ಸ್ ಇದ್ದಾವೆ, ನ್ಯೂಟ್ರೋಫಿಲ್ಸ್ ಇದ್ದಾವೆ. ಇವಿಷ್ಟು ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ದೇವರು ಕೊಟ್ಟಿರುವಂಥ ಇಮ್ಯೂನ್ ಸಿಸ್ಟಮ್. ನೀವು ಕೋವಿಡ್ ಟೈಮ್ನಲ್ಲಿ ಭಾಳ ಜನ ಇದ್ರ ಬಗ್ಗೆ ಗೊಂದಲ ಎಬ್ಬಿಸ್ಕೊಂಡಿದ್ರಿ. ನಮ್ಮ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ ದೇವರು ಕೊಟ್ಟಿರುವಂಥ ಒಂದು ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್. ಅಂದರೆ ನಮ್ಮ ದೇಹದೊಳಕ್ಕೆ ಹೊರಗಲಿಂದ ಯಾವುದೇ ಪಾರ್ಟಿಕಲ್ ಎಂಟ್ರಾದರೂ ಕೂಡ, ಫಾರಿನ್ ಬಾಡಿ ಎಂಟ್ರಾದರೆ ಅದನ್ನು ಹೊರಗಡೆ ಹಾಕಲಿಕ್ಕೆ ನಮ್ಮ ದೇಹ ಟ್ರೈ ಮಾಡುತ್ತೆ. ಅಂದರೆ ದಿನ ಊಟ ತಿಂತೀವಿ, ಅದು ನಮಗೆ ತಲತಲಾಂತರದಿಂದ ಹೋಗಿರೋದು. ಆದರೆ ಸಡನ್ನಾಗಿ ನೀವು ಕಬ್ಬನ್ ಪಾರ್ಕ್ ಹೋಗಿರ್ತೀರಿ, ಮೂಗು ಕೆರ್ತಾ ಬರುತ್ತೆ, ಸೀನ್ತೀರಿ. ಅದಕ್ಕೆ ಕಾರಣ ನೀವು ಯಾವತ್ತೂ ಅಲ್ಲಿರುವ ಪೋಲೆಯನ್ನು ನಿಮ್ಮ ಮೂಗಳಿಗೆ ಹೋಗಿರಲ್ಲ. ಅಲ್ಲೊಂದು ಗಿಡದ ಪೋಲೆಯನ್ನು ನಿಮ್ಮ ಮೂಗಳಿಗೆ ಹೋಗುತ್ತೆ. ಆಗ ನಮ್ಮ ಸೋಲ್ಜರ್ಸು, WBCಸು, ಅವು ಅದನ್ನು ಫಾರಿನ್ ಬಾಡಿ, ಇದು ನನ್ನ ದೇಹಕ್ಕೆ ಉಪಯುಕ್ತವಾಗದ ಅಂಥ ವಸ್ತು, ಇದರಿಂದ ಉಪಯೋಗ ಇಲ್ಲ ಅಂತ ಹೊರಗಾಕಕ್ಕೆ ನೋಡುತ್ತಲ್ಲ, ಇದನ್ನೇ ನಾವು ಅಲರ್ಜಿ ಅನ್ನೋದು. ಸೊ ಮೂಗೊಳಕ್ಕೆ ಅದು ಬಂದು ಕೂತಾಗೆ ನಮ್ಮ WBCs ಬರ್ತವೆ, ಅವಿಬ್ಬರಿಗೂ ಫೈಟಿಂಗ್ ಆಗುತ್ತೆ, ಸೆಕ್ರಿಷನ್ ಶುರುವಾಗುತ್ತೆ. ಒಂದು ಸಾರಿ ನೀವು ಅಂತ ಸೀನ್ತೀರಿ. ಸೀನೋದು ಯಾಕೆ ಅಂದರೆ ಆ ಫಾರಿನ್ ಬಾಡಿನ ಹೊರಗಡೆ ಹಾಕಲಿಕ್ಕೆ ನಮ್ಮ ದೇಹದ ರೆಸ್ಪಾನ್ಸು. ಇದನ್ನು ಅಲರ್ಜಿ ಅಂತೀವಿ ನಾವು. ಸೊ ಯಾವುದು ಅಲರ್ಜಿ, ಏನರಿಂದ ಆಗುತ್ತೆ? ನನ್ನ ಮೆಡಿಕಲ್ ಕಾಲೇಜ್ ಬುಕ್ನಲ್ಲಿ 3rd MBBSನ ನಾವು ಇದನ್ನು ಮೈಕ್ರೋಬಯಾಲಜಿ ಒಳಗೆ ನಾವು ಓದ್ತೀವಿ. ಇಮ್ಯುನಾಲಜಿ ಅಂತ ಒಂದು ಚಾಪ್ಟರ್ ಇದೆ. ಅದರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂದರೆ, ಡೆಫಿನೇಷನ್ ಆಫ್ ಅನ್ ಅಲರ್ಜನ್, ಯಾವುದು ನಮ್ಮ ದೇಹಕ್ಕೆ ಅಲರ್ಜನ್. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಅನ್ ಅಲರ್ಜನ್ ಅಂತೀವಿ ನಾವು. ನೀವು ಭಾಳ ಸಿಂಪಲ್ ಅಂದರೆ, ಕೆಲವರು ಕೋಳಿ ಮೊಟ್ಟೆ ತಿಂದರೆ ಅಲರ್ಜಿ ಆಗುತ್ತೆ, ಕೆಲವರು ಕಡಲೆಬೀಜ ತಿಂದರೆ ಅಲರ್ಜಿ ಆಗುತ್ತೆ. ನಾನು ಅವಲೇ ಹೇಳಿದೆ ಮೂಗು ಸೀನು ಅಂತ. ಅದು ಅಷ್ಟೇ ಅಲ್ಲ, ಅಲರ್ಜಿಯ ರೋಗ ಲಕ್ಷಣಗಳು ಭಾಳ ಇದ್ದಾವೆ. ನಿಮಗೆ ಸೀನ್ ಬರ್ಬೋದು, ಕಣ್ಣು ಕೆಂಪಗಾಗ್ಬೋದು, ಕಣ್ಣು ಉಜ್ಜಬೇಕು ಅನ್ನೋದು, ಮೈ ಮೇಲೆ ರ್ಯಾಷಸ್ ಬರ್ಬೋದು, ಕೆರ್ಕೋಬೇಕು ಅನಿಸುತ್ತೆ, ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಇವೆಲ್ಲವೂ ಕೂಡ ಬೇರೆ ಬೇರೆಯ, ಕೆಲವರಿಗೆ ವಾಂತಿ ಆಗ್ಬೋದು, ಕೆಲವ್ರಿಗೆ ಲೂಸ್ ಮೋಷನ್ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ನಿಮ್ಮ ದೇಹ ಯಾವ ಅಲರ್ಜನ್ಗೆ ಹೆಂಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಅಲರ್ಜಿ ಅಂತೀವಿ. ಎಲ್ಲೋ ಜನಗಳಿಗೆ ಗೊಂದಲ, ಆಸ್ತಮಾ ಬೇರೆನಾ, ಅಲರ್ಜಿ ಬೇರೆನಾ, ಏನೇನೋ ಗೊಂದಲಗಳು ನಿಮಗೆ. ಸೊ ಇಷ್ಟಂತೂ ಸತ್ಯ. ಇವಾಗ ನೋಡಿ, ಬೇರೆಯವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋತೀವಲ್ಲ, ಬೇರೆಯವ್ರ ಕಿಡ್ನಿನ ನಮಗೆ ಇನ್ನೊಬ್ಬರಿಗೆ ಹಾಕ್ಬೇಕಾದ್ರೆ ಅದು ಮ್ಯಾಚ್ ಆಗುತ್ತೋ ಇಲ್ಲೋ ಅಂತ ನೋಡ್ತೀವಿ. ಇಲ್ಲದ್ರೆ ಅಲರ್ಜಿ ರಿಯಾಕ್ಷನ್ನಿಂದ ಆ ಕಿಡ್ನಿ ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಇವೆಲ್ಲ ನಾವು ಯೂಸ್ ಮಾಡುವ ಪದ. ಅಲ್ಲಿಗೂ ನೀವು ಭಾಳ ಲೂಸ್ ಆಗೋನಂತಾರೆ, ಅಯ್ಯೋ ಅವಳನ್ನ ಕಂಡ್ರೆ ನನಗೆ ಭಾರಿ ಅಲರ್ಜಿ ಅಂತೀರಿ. ಅಂದರೆ ಆ ಪರ್ಸನ್ ನೋಡಿದ್ರೆ ನಿಮ್ಗೆ ಆಗಲ್ವಲ್ಲ, ಅದನ್ನು ಸರಳ ಪದಗಳಲ್ಲಿ ನೀವು ಅಲರ್ಜಿ ಅಂತೀವಿ. ಅವ್ರು ಕಂಡ್ರೆ ನನಗೆ ಅಲರ್ಜಿ, ಇವ್ರನ್ನ ಅಲರ್ಜಿ, ಹಂಗೆ ವೆರಿ ಸಿಂಪಲ್.
ನಾಯಿ ಸಾಕಿರ್ತೀರಿ, ಬೆಕ್ಕು ಸಾಕಿರ್ತೀರಿ, ನಾಯಿನ ತಪ್ಕೋತೀರಿ, ಆ ನಾಯಿ ಚರ್ಮದ ಅಂದರೆ ಕೂದಲು ಮಧ್ಯೆ ಇರೋ ಧೂಳು ನಿಮ್ಮ ಮೂಗು ಹೋದರೆ ಸೀನಕ್ಕೆ ಶುರು ಮಾಡ್ತೀರಿ. ಎಷ್ಟೋ ಬೆಕ್ಕುಗಳು ಸಾಕ್ತಾರೆ, ಆ ಬೆಕ್ಕುಗಳಿಂದ ಅಲರ್ಜಿ ಬಂದು ಆಸ್ತಮಾ ಬರುತ್ತೆ. ಸೊ ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ, ಯಾವುದೇ ಒಂದು ವಸ್ತು, ಅಟ್ಮಾಸ್ಫಿಯರ್ನಾಗಿರೋ ವಸ್ತು, ನೀರಿರ್ಬೋದು, ಗಾಳಿ ಇರ್ಬೋದು, ಪೋಲೆನ್ಸ್ ಇರ್ಬೋದು, ಆಹಾರ ಇರ್ಬೋದು, ನಿಮ್ಮ ದೇಹದೊಳಕ್ಕೆ ಒಂದಾಗೆ ನೋಡಿ. ದಿನ ಊಟ ಮಾಡ್ತೀರಿ, ನಿಮ್ಗೆ ಅಲರ್ಜಿ ಆಗಲ್ಲ. ಆದರೆ ಮೊಟ್ಟೆ ತಿಂತೀರಿ, ಯಾಕೋ ನಿಮಗೆ ಮೊಟ್ಟೆ ಅಲರ್ಜಿ ಆಗಲ್ಲ. ಮೊಟ್ಟೆ ತಿಂದರೆ ಮೈಯೆಲ್ಲ ರ್ಯಾಷಸ್ ಬರುತ್ತೆ. ಎಷ್ಟೋ ಜನ ಹೇಳ್ತಾರೆ, ಡಾಕ್ಟ್ರೆ ನಾನು ಮಟನ್ ಎಲ್ಲ ತಿಂತೀನಿ, ಚಿಕನ್ ಮಾತ್ರ ನನಗಾಗಲ್ಲ, ಯಾಕಂದ್ರೆ ನನಗೆ ಪೋತೆವು ಬರುತ್ತೆ. ಕನ್ನಡದಲ್ಲಿ ಪೋತೆವು ಅಂತಾರೆ. ಮೈಯೆಲ್ಲ ದದ್ರ ಬರುತ್ತೆ, ಕೆರ್ಕೊಳ್ಳೋಣ ಅನಿಸುತ್ತೆ, ವಾಂತಿ ಆಗುತ್ತೆ. ಇನ್ನೊಂದು ಸಾರಿ ಅವನಿಗೆ ಚಿಕನ್ ನೋಡಿದರೆ ಆಗೋದಿಲ್ಲ. ಸೊ ಅಲರ್ಜಿ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಸರಳ ಇದು. ಇದಕ್ಕೇನಾದರೂ ಟ್ರೀಟ್ಮೆಂಟ್ ಇದೆಯಾ ಡಾಕ್ಟ್ರೇ? ಹಿಸ್ಟಮಿನ್ ಅಂತ ನಮ್ಮ ಬಾಡಿಯೊಳಗೆ ರಿಲೀಸ್ ಆಗುತ್ತೆ ಅಲರ್ಜಿಯಿಂದ. ಅದಕ್ಕೋಸ್ಕರ ನಾವು ಆಂಟಿ ಹಿಸ್ಟಮಿನ್ ಮಾತ್ರೆ ಕೊಡ್ತೀವಿ. ನೀವು ಕೇಳಿರ್ತೀರಿ, ಎಲ್ಲೋ ಅಲೆಗ್ರಾ ತೊಗೊಂಡೆ ಡಾಕ್ಟ್ರೆ, ಸೆಡ್ಜಿನ್ ತೊಗೊಂಡೆ ಡಾಕ್ಟ್ರೆ, ಅವಿಲ್ ತೊಗೊಂಡೆ ಡಾಕ್ಟ್ರೆ, ನೀವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೋತೀರಿ. ಸೊ ದೇರ್ ಆಲ್ ಇದು. ಎಷ್ಟೋ ಸಮಯ ಸಿವಿಯರ್ ರಿಯಾಕ್ಷನ್ ಆದಾಗೆ ನಾವು ಅಡ್ರೆನಲಿನ್ ಇಂಜೆಕ್ಷನ್ ಕೊಡ್ತೀವಿ, ನಾರಡ್ರೆನಲಿನ್ ಕೊಡ್ತೀವಿ, ಸ್ಟೀರಾಯ್ಡ್ಸು ಅಂತೀವಿ ನಾವು, ಅವೆಲ್ಲ. ಸೊ ಅಲರ್ಜಿಯ ಬಗ್ಗೆ ನಿಮಗೆ ಅರಿವು ಮೂಡಬೇಕಾದ್ರೆ, ನೀವು ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ ಲಾಲ್ಬಾಗ್ ಹೋದಾಗೆ, ವೆರಿ ಗುಡ್ ಅಂತ, ಅದನ್ನು ಸತ್ಯ, ಒಳ್ಳೆ ಗಾಳಿ. ಅಟ್ ದ ಸೇಮ್ ಟೈಮ್ ಕೆಲವು ಗಿಲ್ಗಳ ಪೋಲೆನ್ಸ್ನಿಂದ ನಿಮ್ಗೆ ಅಲರ್ಜಿ ಬರುತ್ತೆ. ಅದರಿಂದ ಭಾಳ ಜನ ಥಂಡಿ ಕಾಲದಲ್ಲಿ ಅನ್ಕೋತಾರೆ ಥಂಡಿಯಿಂದ ನನಗೆ ಅಲರ್ಜಿ ಆಯಿತು ಅಂತ. ಅದಕ್ಕಿಂತ ಹೆಚ್ಚಾಗಿ ಆ ಕಾಲದಲ್ಲಿ ರಾಗಿ ಕಾಲ, ಅದರೊಳಗಾಗಿ ವರ್ಸ್ಟ್ ಅಲರ್ಜನ್ ನಾವು ನೋಡಿರೋದು ಅಂದರೆ ಕಾಂಗ್ರೆಸ್ ಗಿಡದು ಪಾರ್ಥೇನಿಯಂ ಅಲರ್ಜಿ, ವೆರಿ ವೆರಿ ಕಾಮನ್. ನೀವು ಕೆಲವು ಸಮಯ ನೀವು ಹಳ್ಳಿ ಕಡೆ ಬೊಬ್ಬೆ ಸೊಪ್ಪು ಅಂತಾರೆ, ಆ ಸೊಪ್ಪು ಕೈಗೆ ತಗಲಿದ್ರೆ ಸಾಕು ನಿಮಗೆ ಬೊಬ್ಬೆಗಳು ಬರ್ತವೆ. ಅದು ಅಲರ್ಜಿ. ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ, ಇದು ಯಾಕೋ ನನ್ನ ಬಾಡಿ ಒಗ್ಗಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ ಎಷ್ಟೋ ಜನ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಕೆಲವು ಇಂಜೆಕ್ಷನ್ ಒಳಗೆ ಎಷ್ಟು ಸಿವಿಯರ್ ಅಲರ್ಜಿ ಆಗುತ್ತೆ ಅಂದರೆ ಅನಾಫಿಲಾಟಿಕ್ ರಿಯಾಕ್ಷನ್ ಆಗಿ ಸತ್ತೋಗ್ಬಿಡ್ತಾರೆ. ಪೆನ್ಸಿಲಿನ್ ಇಂಜೆಕ್ಷನ್ನು ನೀವು ಕೇಳಿರ್ತೀರಿ, ನಾವು ಟೆಸ್ಟ್ ಡೋಸ್ ಕೊಡ್ತೀವಿ, ಯಾಕಂದರೆ ಪೆನ್ಸಿಲಿನ್ ನೀವು ದೇಹಕ್ಕೆ ಆಗುತ್ತೋ ಇಲ್ಲೋ ಅಂತ. ಹಂಗೆ ಕೊಡ್ದಿರೋ ಎಷ್ಟೋ ಸಾರಿ ಟೆಸ್ಟ್ ಡೋಸ್ಗೆ ಪೇಷಂಟ್ಸ್ ಅಂತೂ ಇಂಜೆಕ್ಷನ್ ಕೊಟ್ಟು ನೀಡಲು ತೆಗೆದ್ರೊಳಗಾಗಿ ಪೇಷಂಟಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದು ನಾನು ನೋಡಿದ್ದೀನಿ. ಆದ್ದರಿಂದ ದಯವಿಟ್ಟು ವೈದ್ಯರು ಕೂಡ ಭಾಳ ಕೇರ್ಫುಲ್ ಆಗಿರ್ತೀವಿ ನಾವು. ಯಾವುದೇ ಒಂದು ಆಂಟಿಬಯೋಟಿಕ್ ಕೊಡಬೇಕಾದ್ರೆ ಈ ಪೇಷಂಟ್ಗೆ ಅದರಿಂದ ಅಲರ್ಜಿ ಇದೆಯಾ ಎಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅಲರ್ಜಿಗೂ ಅಲರ್ಜನ್ಗೂ ಕಾರ್ಸಿನೋಜನ್ಗೂ ಒಂದು ರಿಲೇಷನ್ ಇದೆ. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಫಾರ್ಮರ್ ಚೇರ್ಮನ್ ಆಗಿ ಯಾವಾಗಲೂ ಹೇಳ್ತಿರ್ತೀನಿ, ಕ್ಯಾನ್ಸರ್ ಅರ್ಬುದ ರೋಗ ಯಾಕೆ ಬರುತ್ತೆ ಅಂದರೆ ಕಾರ್ಸಿನೋಜನ್ಸಿಂದ ಬರುತ್ತೆ. ಯಾವುದು ಕಾರ್ಸಿನೋಜನ್ನು? ದಮ್ ಹೊಡಿತಾರಲ್ಲ, ಟೊಬ್ಯಾಕೋ ಈಸ್ ಎ ಕಾರ್ಸಿನೋಜನ್. ಅವ್ರಿಗೂ ಹೇಳ್ತೀನಿ ಒಂದು ಡೆಫಿನೇಷನ್, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್. ಅದಕ್ಕೆ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎನ್ ಅಲರ್ಜನ್. ಅದರಿಂದ ದಯವಿಟ್ಟು ನೀವು ಅಲರ್ಜಿಯಿಂದ ತಪ್ಪಿಸ್ಕೋಬೇಕಾದ್ರೆ ನಿಮಗೆ ಅದರ ಅರಿವಿರಲಿ. ಕೆಲವು ಮಾತ್ರೆ ತೊಗೊಂಡ್ರೆ ಆಗಲ್ಲ, ತುಟಿ ಎಲ್ಲ ಊದ್ಕೊಂಡ್ಬಿಡುತ್ತೆ. ಆಸ್ಪಿರಿನ್, ಎಕೋಸ್ಪ್ರಿನ್, ಕೆಲವು ಡ್ರಗ್ಗಳಲ್ಲಿ ನಾರ್ಫ್ಲಾಕ್ಸಸಿನ್. ಆದ್ದರಿಂದ ದಯವಿಟ್ಟು ಅಲರ್ಜಿ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಯಾವ ಒಂದು ವಸ್ತು ನಿಮ್ಮ ದೇಹಕ್ಕೆ ಆಗುವುದಿಲ್ಲ ಅದನ್ನು ನಿಮ್ಮ ಇಮ್ಯೂನ್ ಸಿಸ್ಟಮ್ ಹೊರಗಡೆ ಹಾಕಕ್ಕೆ ನೋಡುತ್ತೆ. ಆಗಾಗುವ ರಿಯಾಕ್ಷನ್ನೇ ಅಲರ್ಜಿ ಅನ್ನೋದು. ನೆಗಡಿ ಕೆಮ್ಮಿರ್ಬೋದು, ಕಣ್ಣುರಿ ಇರ್ಬೋದು, ವಾಂತಿ ಇರ್ಬೋದು, ಚರ್ಮ ಇದಿರ್ಬೋದು, ಕೆಲವು ಮ್ಯೂಕೋಕ್ಯುಟೇನಿಯಸ್ ಜಂಕ್ಷನ್ ಮೋಷನ್ ಮಾಡೋ ಜಾಗದಲ್ಲಿ, ತುಟಿಯಲ್ಲಿ, ರೀಸಸ್ ಮಾಡೋ ಜಾಗದಲ್ಲಿ ನಿಮಗೆ ಇದಾಗುತ್ತೆ, ರಿಯಾಕ್ಷನ್ ಆಗಿ ಫಿಕ್ಸ್ಡ್ ಡ್ರಗ್ ಎರಪ್ಷನ್ ಅಂತ ಆಗುತ್ತೆ. ಆದ್ದರಿಂದ ಅಲರ್ಜಿ ಆಗದಂಗೆ ನೀವು ನೋಡ್ಕೋಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಅರಿವಿರಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.